ನೋಡಿದ್ರು ಇಂಟರ್ಮೆಂಟಲ್ ರೈಲ್ವೆ ಸ್ಟೇಷನಲ್ಲಿ ಫಸ್ಟ್ ಟೈಮ್ ನಾನು ಬಂದಿರೋದು. ಹಿಂಗೆ ಹೋಗ್ತಾ ಇದ್ದೀನಿ. ಇವಾಗ ಟ್ರೈನ್ ಹತ್ತಬೇಕು. ಸ್ವಲ್ಪ ಜನಗಳಿದೆ, ಹೊಸ ವಾತಾವರಣ. ಒಬ್ಬನೇ ಬಂದಿರೋದು. ನಮ್ಮ ಅಪ್ಪ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ಪಾರ್ಕಿಂಗ್ ಮಾಡೋಕ್ಕೆ ಹೋದರು. ನಾನೇನು ಬರೋದು ಬೇಡ ಅಂದೆ. ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅದನ್ನು ಟ್ರೈನ್ ನಂಬರ್ ಮಾಡ್ಕೊಂಡು ಇದೇ ಟ್ರೈನು ನೋಡಿ. ಟ್ರೈನ್ ಬಂತು. ಈ ಟ್ರೈನಲ್ಲೇ ಹತ್ಬೇಕು ಇವಾಗ. ನಂಬರ್ ಏನೋ ಬೇರೆ ಇದ್ದಂಗಿದೆ. ನೋಡುಗರು CC ಕೋಚ್ದು ರೆಸ್ಟ್ ರೂಮ್ ನೋಡಿಸ್ತಾ ಇದ್ದೀನಿ. ಇದೆಲ್ಲ ನೋಡಿಸ್ಬೇಕಾ ನಾನು ನೋಡಿಸ್ತಾ ಇದ್ದೀನಿ. ಚೆನ್ನಾಗಿದ್ದೀನ. ಟ್ರೈನ್ ಮೂವ್ ಆಗ್ತಾ ಇದೆ. ಇವಾಗ ಕುಪ್ಪಂ ಹತ್ರ ಇದ್ದೀವಿ. ಇವಾಗ ಹೋಗೋಣ ಬನ್ನಿ, ಕೂತ್ಕೊಳ್ಳೋಣ. ಅಲ್ಲಿ ಕೊಕ್ಕೆ ಹೊಡಿತಾ ಇದ್ದಾರೆ, ಮೂವಿ ನೋಡ್ತಾ ಇದ್ದೆ. ಸೊ ಎದ್ದು ಬಂದೆ, ನೋಡಿಸ್ಬೇಕು ಅನ್ನಿಸ್ತು, ನೋಡಿಸ್ದೆ. ನೋಡಿ ಆಚೆ ಬಂದ್ರಿ, ಕಾಟ್ಪಾಡಿ ಜಂಕ್ಷನ್ ಎಕ್ಸಿಟ್ಟು. ಇವಾಗ ಮುಂದೆ ಏನೋ ಅಂತ ಆಮೇಲೆ ಹೇಳ್ತೀನಿ. ಕೆಲಸ ಇದೆ ಈ ಊರಲ್ಲಿ. ನಾನು ಕೆಲಸ ಮುಗಿಸ್ಕೊಂಡು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಎಕ್ಸಿಟ್ ಹೆಂಗೆ ಹುಡುಕ್ಬೇಕು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. CC ಕ್ಲಾಸ್. ನೋಡುಗರು, ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವೇಲೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ತಿರುವಣ್ಣಾಮಲೈ ಬಸ್ಸು
ಹತ್ತಬೇಕು. ಇಲ್ಲೆಲ್ಲ ಇರುತ್ತೆ ಅಂದರು. ಫಸ್ಟ್ ಕೇಳಬೇಕು, ಯಾವುದಾದ್ರೂ ಒಳ್ಳೆ ಸೀಟ್ ನೋಡ್ಕೊಂಡು ಕೂತ್ಕೊಬೇಕು. ಎಷ್ಟೊತ್ತಿಗೆ ಹೋಗುತ್ತೆ ಕೇಳ್ಕೊಬೇಕು. ಎಲ್ಲ ತಮಿಳಲ್ಲಿ ಬರ್ದವ್ರೆ, ಏನು ಗೊತ್ತಾಗಲ್ಲ. ಯಾರಿದೆ ಅಂದರೆ ಅದೇ ಹತ್ಕೊಬೇಕು. ಇಲ್ಲಿ ಬರ್ದಂಗೆ ಅವರೆ ಗೊತ್ತಂತೆ ಸೀಟ್ ಇದೆಯಾ ನೋಡೋಣ. ಇಲ್ಲೊಂದು ಬಸ್ ಇದೆ, ಆದರೆ ರಿಸರ್ವೇಷನ್ ಅಂತೆ. ಆನ್ಲೈನ್ ಬುಕ್ ಮಾಡಿದವ್ರಿಗೆ ಅದಕ್ಕೆ ಯಾರನ್ನ ಹತ್ತಿಸ್ತಾ ಇಲ್ಲ. ಖಾಲಿ ಸೀಟ್ ಇದೆಯಾ ನೋಡ್ತಾನೆ, ನೋಡಿದ್ರೆ ಇದ್ದರೆ ಕೂರಿಸ್ತಾನೆ, ಇಲ್ಲ ನಿಂತ್ಕೊಂಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬೇರೆ ಆಪ್ಷನ್ ಇಲ್ಲ ಅಂದರೆ ಹೋಗೋಣ. ಇಲ್ಲಿ ಅಲ್ಲಿದೆ ತಿರುವಣ್ಣಾಮಲೈ ಪ್ರೈವೇಟ್ ಬಸ್ಸು. ಸ್ಕ್ಯಾಮ್ ಮಾಡಿಬಿಡ್ತಾರೋ ಅಂತ ಭಯ. ಮುಖ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಇನ್ನೊಂದೆಲ್ಲ ತಮಿಳಲ್ಲಿ ಬರೆದಿರ್ತಾರೆ, ಯಾವ ಸ್ಟಾಪು ಏನು ಗೊತ್ತಾಗಲ್ಲ. ಜಸ್ಟ್ ಪ್ರೈವೇಟ್ಗಿಂತ ಗೌರ್ಮೆಂಟಲ್ಲೇ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ಫುಲ್ ಸ್ಕ್ಯಾಮ್ ರಾಜಾಗಳು ಇರ್ತಾರೆ ಇಲ್ಲೆಲ್ಲ. ಅದಕ್ಕೆ ತಲೆಗೆ ಒಂದೊಂದು ರೇಟು ಹೇಳ್ತಾರೆ. ಗೌರ್ಮೆಂಟ್ ಅಂದರೆ ಫಿಕ್ಸು. ಇವಾಗ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿದ್ನಲ್ಲ, ಅದು ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೋಡಿ, ಅಲ್ಲಿಂದ ಈ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೆ 14 ರೂಪಾಯಿ ಅಷ್ಟೇ. ಹುಡುಗರು ತಿರುವಣ್ಣಾಮಲೈ ಇದು ಕೊನೆಗೂ ರೀಚ್ ಆಗಿಬಿಟ್ಟೆ ತಿರುವಣ್ಣಾಮಲೈಗೆ. ಇವಾಗ ಒಂದು ರೂಮು ಹುಡುಕಬೇಕು. ಹಂಗೆ ಊಟ ಮಾಡಿಬಿಡೋಣ. ಯಾವುದಾದ್ರೂ ರೂಮು ಏನು ಹೋಗ್ತಾ ಇದೆ ಹಿಂಗೆ ನೋಡೋಣ, ಆಮೇಲೆ ಯೋಚನೆ ಮಾಡೋಣ. ಬಸ್ಸಲ್ಲಿ ಜರ್ನಿ ಮಾಡಿ ಟಯರ್ಡ್ ಆಗಿದೆ. ಟ್ರೈನಲ್ಲಿ, ಬಸ್ಸಲ್ಲಿ, ಕಾರಲ್ಲಿ, 2 ವೀಲರಲ್ಲೂ ಬಂದಿದ್ದೀನಿ ಇವತ್ತು. ನೋಡೋಣ, ಹುಡುಕ್ತೀನಿ, ಮುಂದೆ ಮಾಡಿಸ್ತೀನಿ ಬನ್ನಿ. ಇಲ್ಲೆಲ್ಲ ಬೋಲ್ಡ್ಗಳು ಹಾಕಿದ್ದಾರೆ. ಇದೇ ರೋಡು ಅನ್ಕೊತೀನಿ. ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಕೊನೆಗೂ ಒಂದು ರೂಮ್ ಮಾಡಿಕೊಂಡೆ ನಾನೊಬ್ಬನೇ. ಒಂದು AC ರೂಮು. ವೀಕೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸಾಟರ್ಡೆ ಆಗೋಗಿದೆ. ಜನಗಳೆಲ್ಲ ಇವಾಗ ಬರ್ತವ್ರೆ. ಎಲ್ಲ ಡಿಮ್ಯಾಂಡ್ ಜಾಸ್ತಿ ಆಗೋಗಿದೆ. ಒಬ್ಬೊಬ್ಬರಿಗೆ ಇಷ್ಟಕ್ಕೆ ನಾನು ಜಾಸ್ತಿ ಕೊಟ್ಟಿದ್ದೀನಿ. ಯೂಶ್ವಲಾಗೆ ಇಷ್ಟು ಕೊಟ್ಟಿರಲ್ಲ ನಾನು AC ರೂಮ್ಗೆ, ಬಟ್ ಇದು ಜಾಸ್ತಿ ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಂಬಿಡ್ತೀನಿ. ಇಲ್ಲೇ ಮಲ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಎದ್ದೇಳ್ತೀನಿ. ಇವಾಗ ಒಂದು 10 ಗಂಟೆ ಆಗಿದೆ, 10:30 ಆಗಿದೆ. ರೆಸ್ಟ್ ತೊಗೊಂಡು ಒಂದು 2-3 ಅವರ್ ಆದಮೇಲೆ ಎದ್ದು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಗಿರಿ ಪ್ರದಕ್ಷಿಣೆ. ಈ ವಿಡಿಯೋ ನಾನು ಹೆಂಗೆ ಬಂದಿದೆ ಅಂತ ನೋಡಿಸಿದ್ದೀನಿ ನಿಮಗೆ. ಇವಾಗ ಮುಂದಿನ ವಿಡಿಯೋನಲ್ಲಿ ಅರುಣಾಚಲಮು ಗಿರಿ ಪ್ರದಕ್ಷಿಣೆ ದರ್ಶನಕ್ಕೆ ಹೋಗೋದು ಅದೆಲ್ಲ ನೋಡಿಸ್ತೀನಿ. ಕೊನೆಗೂ ಅರುಣಾಚಲಮ್ಗೆ ಬಂದು ರೂಮ್ ಬುಕ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ರೂಮ್ ಬುಕ್ ಮಾಡಿದ್ದೀನಿ ಅಷ್ಟೇ. ನಾನು ಈ ರೂಮ್ಗಿಂತ ವರ್ತ್ ಜಾಸ್ತಿನೇ ಪೇ ಮಾಡಿದ್ದೀನಿ. ಎಷ್ಟು ಅಂತ ಹೇಳಕ್ಕೆ ಹೋಗಲ್ಲ, ನೀವೇ ಗೆಸ್ ಮಾಡಿ ನೋಡೋಣ ಎಷ್ಟು ಕೊಟ್ಟಿರ್ಬೋದು. ನೋಡಿ, ಇವಾಗ ದೀಪ ಅಂಟಿಸ್ಬಿಟ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ದೀಪಕ್ಕೆ ಇವಾಗ ತೆಂಗಿನಕಾಯಿ ಹೊಡಿತೀನಿ. ದೇವ್ರ ಮುಕ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಗಂಟೆ ಆಯಿತು. ಅಲ್ಲಿ ಹೊಡಿತೀನಿ ತೆಂಗಿನಕಾಯಿ. ಹೊಡೆದಿದ್ದಾಯಿತು. ದೀಪ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಹೊಡೆದು ದೀಪ ಅಂಟಿಸಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ ಕೇಳ್ಕೊಂಡು ಯಾರನ್ನಾದರೂ. ಇಲ್ಲಿಂದ ಶುರುವಾಗುತ್ತೆ.
ಆಮೇಲೆ ಮತ್ತೆ ಇವಾಗ 2 ಗಂಟೆ ಕರೆಕ್ಟಾಗಿ ಇನ್ನೂ 2 ನಿಮಿಷ ಇದೆ 2 ಗಂಟೆಗೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ.